ಹಾಯ್, ಈ ವಿಷಯವನ್ನ ಹೇಳೋದಕ್ಕೆ ಮರ್ತಿತ್ತು. ಏನಂತ ಹೇಳಿದ್ರೆ, ಸೆಕೆಂಡ್ ಪಿ ಯು ಸಿ ಹಾಲ್ ಟಿಕೆಟ್ ಏನಿದೆ ಅದನ್ನ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಒಂದು ವಾರ ಮೊದಲು ನೀಡ್ತಾರೆ. ಅಂದ್ರೆ ಫೆಬ್ರವರಿ 20ರ ನಂತರ ವಿದ್ಯಾರ್ಥಿಗಳಂದ್ರೆ ನಿಮಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಹಾಲ್ ಟಿಕೆಟ್ ಅನ್ನ ಕೊಡ್ತಾರೆ. ಈಗ ಎಲ್ಲ ಡೀಟೇಲ್ಸ್ ಅನ್ನ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಪಿ ಯು ಸಿ ಹಾಲ್ ಟಿಕೆಟ್ ಅನ್ನ ವಿದ್ಯಾರ್ಥಿಗಳಿಗೆ ಯಾವಾಗ ಕೊಡ್ತಾರೆ, ನಂತರ ಹಾಲ್ ಟಿಕೆಟ್ ನ ಇಂಪಾರ್ಟೆನ್ಸ್ ಏನು, ಹಾಗೆ ಯೂಸಸ್ ಏನಿದು, ಅದೆಲ್ಲ ವಿಷಯಗಳನ್ನ ಈ ವಿಡಿಯೋ ತಿಳ್ಕೊಳ್ತಿದ್ದೀವಿ. ಮೊದಲೇದಾಗಿ ಈಗ ನಿಮ್ಮ ಹಾಲ್ ಟಿಕೆಟ್ ಏನಿದೆ ಅದ್ರ ಮೇಲೆ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅದ್ರ ಹೆಸರನ್ನ ಕೊಟ್ಟಿರ್ತಾರೆ. ಅಂದ್ರೆ ನೀವು ಯಾವ ಕಾಲೇಜ್ ಸ್ಟಡಿ ಮಾಡ್ತಿದ್ರೋ ಅದೇ ಕಾಲೇಜ್ ಎಕ್ಸಾಮಿನೇಷನ್ ಸೆಂಟರ್ ಆಗಿರಲ್ಲ, ನೀವು ಬೇರೆ ಕಾಲೇಜಿಗೆ ಹೋಗಿ ಎಕ್ಸಾಮ್ ಅನ್ನ ಬರೆಯೋದಿರುತ್ತೆ. ಸೊ ಆ ಹಾಲ್ ಟಿಕೆಟ್ ಮೇಲೆ ಎಕ್ಸಾಮಿನೇಷನ್ ಸೆಂಟರ್ ಹೆಸರು ಕೊಟ್ಟಿರ್ತಾರೆ. ಆ ಹೆಸರನ್ನ ಅಥವಾ ಯಾವ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಎಕ್ಸಾಮ್ ನಡೀತದೆ ಅದನ್ನ ತಿಳಿದುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ಯಾವ ಕಾಲೇಜ್ ಸ್ಟಡಿ ಮಾಡ್ತಿದ್ದೀರಾ ಅದರಿಂದ ಸ್ವಲ್ಪ ದೂರದಲ್ಲಿದ್ರೆ, ಎಕ್ಸಾಮಿನೇಷನ್ ಸೆಂಟರ್ ಸ್ವಲ್ಪ ದೂರದಲ್ಲಿದ್ರೆ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಗೌರ್ಮೆಂಟ್ ಬಸ್ಗಳಲ್ಲಿ ಹಿಂದಿನ ವರ್ಷಗಳು ಈ ರೀತಿ ಮಾಡ್ತಾ ಇದ್ರು. ಈ ವರ್ಷ ಇದುವರೆಗೆ ಅನೌನ್ಸ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಮಾಡಬಹುದು. ಏನು ಅಂತ ಹೇಳಿದ್ರೆ, ಗೌರ್ಮೆಂಟ್ ಬಸ್ಗಳಲ್ಲಿ ವಿದ್ಯಾರ್ಥಿಗಳು ಈ ಸೆಕೆಂಡ್ ಪಿ ಯು ಸಿ ಹಾಲ್ ಟಿಕೆಟ್ ಅನ್ನ ತೋರಿಸಿ ಬಸ್ಗಳಲ್ಲಿ ಉಚಿತವಾಗಿ ಅಂದ್ರೆ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಗೌರ್ಮೆಂಟ್ ಬಸ್ಗಳಲ್ಲಿ. ಸೊ ಈ ವರ್ಷ ಕೂಡ ಆ ಅವಕಾಶವನ್ನ ಕೊಡಬಹುದು. ಅನೌನ್ಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಆ ವಿಷಯವನ್ನ ತಿಳಿದುಕೊಳ್ಳೋದಕ್ಕೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅದರ ನಂತರ ಈ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಹಾಲ್ ಟಿಕೆಟ್ ಇರಿದೆ. ಆ ಹಾಲ್ ಟಿಕೆಟ್ ಅನ್ನ ಎಕ್ಸಾಮಿನೇಷನ್ ಹಾಲ್ಗೆ ತೆಗೆದುಕೊಂಡು ಹೋದ್ರೆ ಮಾತ್ರ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಹಾಲ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಅದಕ್ಕೋಸ್ಕರ ಆ ಹಾಲ್ ಟಿಕೆಟ್ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ. ಕೇವಲ ಎಕ್ಸಾಮ್ ಸಂದರ್ಭದಲ್ಲ, ಅದರ ಮುಂದೂ ಕೂಡ ಹೆಲ್ಪ್ ಆಗುತ್ತೆ ಹಾಲ್ ಟಿಕೆಟ್. ಅದಕ್ಕೋಸ್ಕರ ಆ ಹಾಲ್ ಟಿಕೆಟ್ ಅನ್ನ ಸೇಫ್ ಆಗಿ ಇಟ್ಕೊಳ್ರಿ. ನಂತರ ಎಕ್ಸಾಮ್ ನಡೀತಾ ಇರೋ ಸಂದರ್ಭದಲ್ಲಿ ಇನ್ವಿಜಿಲೇಟರ್ ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ ಮಾಡ್ತಾರೆ. ಸರಿನಾ? ಮರೀದೆ ಆ ಸಿಗ್ನೇಚರ್ ಏನಿದೆ ಅದನ್ನ ಹಾಲ್ ಟಿಕೆಟ್ ಮೇಲೆ ಪಡೆದುಕೊಳ್ಳಿ. ಎಕ್ಸಾಮ್ ಮುಗಿದಕ್ಕೆ ಒಂದು 15 ಮಿನಿಟ್ಸ್ ಇರಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಒಮ್ಮೆ ಹಾಲ್ ಟಿಕೆಟ್ ಅನ್ನ. ಅದ್ರ ಮೇಲೆ ಅಕಸ್ಮಾತ್ ಸಿಗ್ನೇಚರ್ ಆಗಿರದಿದ್ರೆ ಇನ್ವಿಜಿಲೇಟರ್ಗೆ ಹೇಳಿ, ಅಂದ್ರೆ ಸಿಗ್ನೇಚರ್ ಆಗಿಲ್ಲ, ಸಿಗ್ನೇಚರ್ ಮಾಡಬೇಕು ಅಂತ. ಸರಿನಾ? ಅದಂದ್ರ ಮುಂದಿನ ವಿಷಯ ಅಂತ ಹೇಳಿದ್ರೆ, ಮತ್ತೆ ಯಾವುದಕ್ಕೆ ಈ ಸೆಕೆಂಡ್ ಪಿ ಯು ಸಿ ಹಾಲ್ ಟಿಕೆಟ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ, ಅಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿದಂತಹ ಮಾರ್ಕ್ಸ್ ಅಥವಾ ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ದಿದ್ದೀನಿ ಬಟ್ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ, ಅದಕ್ಕೋಸ್ಕರ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀನಿ ಇರ್ತಿದ್ರೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದಕ್ಕೂ ಕೂಡ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಹಾಲ್ ಟಿಕೆಟ್ ಹೆಲ್ಪ್ ಮಾಡುತ್ತೆ. ನಂತರ ಈ ವರ್ಷ 3 ಬಾರಿ ಬೋರ್ಡ್ ಎಕ್ಸಾಮ್ ಅನ್ನ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಬೋರ್ಡ್ ಎಕ್ಸಾಮ್ ಏನಿದೆ, ಮೊದಲೇ ಬೋರ್ಡ್ ಎಕ್ಸಾಮ್ ಬರೀತಾರೆ, ಅದರ ನಂತರ 2ನೇ ಬೋರ್ಡ್ ಎಕ್ಸಾಮ್ ಅಥವಾ 3ನೇ ಬೋರ್ಡ್ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲೂ ಕೂಡ ಈ ಹಾಲ್ ಟಿಕೆಟ್ ಏನಿದೆ ಸೆಕೆಂಡ್ ಪಿ ಯು ಸಿ ಹಾಲ್ ಟಿಕೆಟ್ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಕೇವಲ ಎಕ್ಸಾಮ್ ಟೈಮಲ್ಲಿ ಅಷ್ಟೇ ಅಲ್ಲ, ಎಕ್ಸಾಮ್ ಮುಗಿದ ಮೇಲೂ ಕೂಡ ಈ ಸೆಕೆಂಡ್ ಪಿ ಯು ಸಿ ಹಾಲ್ ಟಿಕೆಟ್ ಅನ್ನ ಸೇಫ್ ಆಗಿ ಇಟ್ಕೊಂಡ್ರಿ. ಅದ್ರ ಜೊತೆಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನೌನ್ಸ್ ಆಗುತ್ತಲ್ವಾ, ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೂ ಕೂಡ ಈ ಹಾಲ್ ಟಿಕೆಟ್ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಹಾಲ್ ಟಿಕೆಟ್ ಮೇಲೆ ರಿಜಿಸ್ಟರ್ ನಂಬರ್ ಇರುತ್ತೆ. ಆ ರಿಜಿಸ್ಟರ್ ನಂಬರ್ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನು ಚೆಕ್ ಮಾಡೋದಿರುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಯೂಸಸ್ ಸೆಕೆಂಡ್ ಪಿ ಯು ಸಿ ಹಾಲ್ ಟಿಕೆಟ್ ನಿಂದ ಇದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಎಕ್ಸಾಮ್ ನಡೆಯುವಂತ ಸಂದರ್ಭದಲ್ಲಿ, ಅದೇ ರೀತಿ ಎಕ್ಸಾಮ್ ಮುಗಿದ್ಮೇಲೂ ಕೂಡ ಹಾಲ್ ಟಿಕೆಟ್ ಅನ್ನ ಕಳೆದುಕೋಬೇಡಿ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಹೋಗಿ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.